ದಾಸವಾಳ. ಇದು ಬಿಳಿ ದಾಸವಾಳ. ಶಾರದಾ ಪೂಜೆಗೆ ಬಿಳಿ ಹೂ ಶ್ರೇಷ್ಠ ಅಂತಾರೆ. ಹಾಗಾಗಿ ಇದು ಬಿಳಿ, ಇದು ಅಮೃತ ನಾವೇ ಮಾಡೋದು. ಅಂದ್ರೆ ಜೀವಾಮೃತ ಅಂದ್ರೆ ಏನು? ಅದು ಕಡಲೆ ಹಿಂಡಿ, ಆಮೇಲೆ ಸಗಣಿ, ಗಂಜಲ, ಬೆಲ್ಲ ಹಾಕಿ ಒಂದ್ ದೊಡ್ಡ ಬಕೆಟ್ ಅಲ್ಲಿ ಎಲ್ಲ ತುಂಬಿಟ್ಟು ಹುಳಿ ಇದು ಎಷ್ಟು ದಿನ ಬೇಕಾಯ್ತು ಕಾಯಿ ಆಗಕ್ಕೆ ಗಿಡ? ಇದು 5 ವರ್ಷ ಈಗ. ಇನ್ನು ನಾವು ಅದನ್ನ ಆರೈಕೆ ಮಾಡ್ಬೇಕು. ಜೀವಾಮೃತ ಎಲ್ಲ ಹಾಕಿದ್ರೆ ಹೆಲ್ತಿ ಫ್ರೂಟ್ ಬರುತ್ತೆ. ಇಲ್ಲಿದ್ರೆ ಅಷ್ಟೊಂದು ಹೆಲ್ತಿ ಆಗಿರಲ್ಲ ಅಂತ ಹೇಳ್ತಾರೆ. ಇದು ಸಪೋಟ. ಸಪೋಟ. ಸೊ ಇದು ಜಾಸ್ತಿ ತುಂಬಾ ಮೇಂಟೆನೆನ್ಸ್ ಏನ್ ಮಾಡಕ್ ಹೋಗಿಲ್ಲ, ಅಂದ್ರೂ ಇಷ್ಟು ಬಂದಿದೆ. ಓಕೆ. ಓ, ಸಪೋಟ ಕಾಯಿಗಳು. ಇದು ಗಮ್ಲೆಸ್ ಹಲಸು. ಗಮ್ಲೆಸ್ ಹಲಸು ಅಂತ ನಾನು ಎಲ್ಲೂ ಕೇಳೇ ಇಲ್ಲ. ಓಕೆ. ಮರ ಇದೆ ದೊಡ್ಡದು. ಅದು ಆಕ್ಸಿಜನ್ ತುಂಬಾ 10 ಪಟ್ಟಂತೆ ಆಕ್ಸಿಜನ್ ಸಿಗೋದು. ಹೆಲೋ, ಹೇಗಿದ್ದೀರಾ ಎಲ್ಲರೂ? ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಗಾರ್ಡನ್ನ ಮಾಡಬೇಕು ಅನ್ನೋ ಕನಸು ನಿಮ್ದಾಗಿದ್ರೆ 150 ಸ್ಕ್ವೇರ್ ಫೀಟಲ್ಲಿ ನಮ್ಮ ಅತ್ತೆ ಮಾಡಿರುವ ಒಂದು ಬ್ಯೂಟಿಫುಲ್ ಗಾರ್ಡನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಅವರು ಏನೇನೆಲ್ಲ ಗಿಡ ಬೆಳೆದಿದ್ದಾರೆ ಅಂತ. ಓ, ಇದು ದಾಳಿಂಬೆ ಗಿಡ. ತುಂಬಾ ಚೆನ್ನಾಗಿ ಬಂದಿದೆ. ದಾಳಿಂಬೆ ಹೂನು ತೋರಿಸ್ಬಿಡೋಣ. ಸೊ ಇಲ್ಲೆಲ್ಲ ದಾಳಿಂಬೆ ಹೂ ಆಗಿದೆ. ಕಾಯಿನೂ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಒಂದು ಪುಟ್ಟ ಕಾಯಿನೂ ಕಾಣಿಸ್ತಾ ಇಲ್ಲೂ ಇದೆ ಕಾಯಿ. ಇದು ದುಂಡು ಮಲ್ಲಿಗೆ. ತುಂಬಾ ಘಮ ಇರುತ್ತೆ. ಯಾವ್ದು ನೆಕ್ಸ್ಟ್ ಗಿಡ? ಅಲೋವೆರಾ. ಓಕೆ, ಅಲೋವೆರಾ. ಇದು ಮುಖದ ಜೆಲ್ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಕೆಲವ್ರ ಮುಖ ಎಲ್ಲ ಹಾಳು ಮಾಡ್ಕೊತಾರಲ್ಲ. ಇದು ನ್ಯಾಚುರಲ್ ಆಗಿ ಇದನ್ನ ಕಡಲೆ ಹಿಟ್ಟು, ಟೊಮೊಟೊ, ಈ ಜೆಲ್ ಮಿಕ್ಸ್ ಮಾಡಿ ಅಲೋವೆರಾ ಯೂಸ್ ಮಾಡಬಹುದು. ಶುಗರ್ ಇರೋರೆಲ್ಲ ಇದನ್ನ ಕುಡಿದ್ರು ಒಳ್ಳೇದು. ಅಲೋವೆರಾ ಜ್ಯೂಸ್ ಕುಡಿಬಹುದು ಅಂತ ಹೇಳ್ತಾರೆ. ಬಟ್ ಯಾವ್ದಕ್ಕೂ ಅದು ಬಿಸಿರಲ್ಲಿ ತೊಳೆದು ಒಂದ್ಸಲ ಯೂಸ್ ಮಾಡೋದು ಒಳ್ಳೇದು. ಕಂಬಳಿ ಹುಳ ಎಲ್ಲ ಹರಿದಿರ್ಬೋದು. ಇದು ಕಸ್ತೂರಿ ಮಲ್ಲಿಗೆ. ಇದು ಸೀಸನ್ ಅಲ್ಲಿ ಆಗುವಂತದ್ದು. ತುಂಬಾ ಘಮ ಇರುತ್ತೆ ಇದು. 7 ದಿನ ತುಂಬಾ ಬಿಡುತ್ತೆ. ಆಮೇಲೆ ನೀರ್ ಹಾಕ್ತಾ ಇದ್ರೆ ಒಂದ್ 4-5 ಹೂವು ಸಿಗುತ್ತೆ. ಇಲ್ಲಿ ಇದು ದಾಳಿಂಬೆ ಜೊತೆಗೆ ಇಲ್ಲಿ ಯೆಲ್ಲೋ ಕಲರ್ದು ದಾಸವಾಳ. ಓ, ತುಂಬಾ ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿದೆ. ಇದು ಸಪೋಟ. ದಾಳಿಂಬೆ ಕಾಯಿನ ಒಂದ್ಸಲ ತೋರಿಸ್ಬಿಡ್ತೀನಿ. ಸಿಕ್ಕಾಪಟ್ಟೆ ಕಾಯಿ ಬಿಟ್ಬಿಟ್ಟಿದೆ. ಇದು ಎಷ್ಟು ದಿನ ಬೇಕಾಯ್ತು ಕಾಯಿ ಆಗಕ್ಕೆ ಗಿಡ? ಇದು 5 ವರ್ಷ ಈಗ. ಇನ್ನು ನಾವು ಅದನ್ನ ಆರೈಕೆ ಮಾಡ್ಬೇಕು. ಜೀವಾಮೃತ ಎಲ್ಲ ಹಾಕಿದ್ರೆ ಹೆಲ್ತಿ ಫ್ರೂಟ್ ಬರುತ್ತೆ. ಇಲ್ಲಿದ್ರೆ ಅಷ್ಟೊಂದು ಹೆಲ್ತಿ ಆಗಿರಲ್ಲ ಅಂತ ಹೇಳ್ತಾರೆ. ಇದು ಸಪೋಟ. ಸಪೋಟ. ಸೊ ಇದು ಜಾಸ್ತಿ ತುಂಬಾ ಮೇಂಟೆನೆನ್ಸ್ ಏನ್ ಮಾಡಕ್ ಹೋಗಿಲ್ಲ, ಅಂದ್ರೂ ಇಷ್ಟು ಬಂದಿದೆ. ಓಕೆ. ಓ, ಸಪೋಟ ಕಾಯಿಗಳು ಚೆನ್ನಾಗೇ ಬಿಟ್ಟಿದೆ. ತುಂಬಾ ಎತ್ತರದ ಮರನೂ ಅಲ್ಲ, ಅಂದ್ರೂ ಇಷ್ಟು ಎತ್ತರದಲ್ಲಿ ಒಂದು 6 ಅಡಿ ಎತ್ತರ ಇರ್ಬೋದಾ? ಇದು ಒಂದು 6 ಅಡಿ ಎತ್ತರ ಗಿಡದಲ್ಲೇ ಇಷ್ಟೊಂದೆಲ್ಲ ಕಾಯಿ ಬಿಟ್ಬಿಟ್ಟಿದೆ ಆಲ್ರೆಡಿ. ಓಕೆ, ನೈಸ್. ಇದು ಕಾಮಕಸ್. ಇದೆಲ್ಲ ಮಧ್ಯ ದಾಸವಾಳ. ಗ್ರೀನ್ ಮಧ್ಯ ರೆಡ್ ಇದ್ರೆ ಕಲರ್ಫುಲ್ ಆಗಿ ಕಾಣುತ್ತೆ. ಕ್ಯೂಟ್ ಆಗಿದೆ ಗಾರ್ಡನ್, ಕಲರ್ಫುಲ್. ಆಮೇಲೆ ಇದು ಪರಿಮಳ ಇರೋ ಪತ್ರ, ಕಾಮಕಸ್ತೂರಿ. ಕಾಮಕಸ್ತೂರಿ ಮಂತ್ರದಲ್ಲಿ ಮಧ್ಯ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳ್ತಾರಲ್ಲ, ಆ ಪತ್ರ ಇದು ತುಂಬಾ ಶ್ರೇಷ್ಠ. ದೇವ್ರಿಗೆ ಏನೇ ನಾವು ಪೂಜೆಗೆ ಏರ್ಸಿದ್ರು ಘಮ ಇರಬೇಕು ಅಂತ ಹೇಳ್ತಾರೆ. ಘಮ ಇಲ್ದೇ ಇರೋ ಹೂನೇ ಏರ್ಸ್ಬಾರ್ದು ಅಂತ ಮಧ್ಯೆ ಈ ಪತ್ರೆಗಳನ್ನು ಬಳಸ್ಬೋದು. ಚೆನ್ನಾಗಿರುತ್ತೆ ಇದು. ಇದು ಮಾವಿನ ಮರ. ನಮ್ಗೆ ಎನಿ ಟೈಮು ಮಾವಿನ ಎಲೆ ಸಿಗಲ್ಲ, ಹಬ್ಬ ಅದಲ್ಲೆಲ್ಲ ಮಾತ್ರ ಸಿಗುತ್ತೆ. ಹಂಗಾಗಿ ಈ ಏರಿಯಾದವರೆಲ್ಲ ಇದ್ರ ಮೇಲೆ ಡಿಪೆಂಡ್. ಎಲ್ಲರೂ ಬಂದು ಕಿತ್ಕೊಂಡು ಹೋಗ್ತಾರೆ. ಒಂದು ಹೇಳ್ತಾರಲ್ಲ, ವೃಕ್ಷ ನೆಟ್ಟು ಪಾಪ ಕಳಿ ಅಂತ. ನಮಗೇಂತಾನೆ ನೆಡೋದಲ್ಲ, ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ. ಇದು 9 ಸುತ್ತಿನ ಮಲ್ಲಿಗೆ. ಆರೆಂಜ್ ಕಲರ್ ದಾಸವಾಳನು ತುಂಬಾ ಚೆನ್ನಾಗಿದೆ. ಇದು ಈ ತರ ಮಲ್ಲಿಗೆ. ಇದು ತುಂಬಾ ಘಮ 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 ಆಗಿದೆ. ಇದು 2 ಸ್ಟೆಪ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದೆ ಮಲ್ಲಿಗೆ ಹೂವು. ಇದು ಚೆನ್ನಾಗಿದೆ. ಇದು ಎಲ್ಲ ಟೈಮು ಆಗಲ್ಲ. ಇದು ಬೇಲಿ ಸಾಲಲ್ಲಿ ಇರೋದ್ರಿಂದ ಎಲ್ಲರೂ ಕುಯ್ಕೊಂಡು ಹೋಗ್ತಾರೆ. ಆ ಕಡೆಗೂ ಸಿಗುತ್ತೆ. ಚೆನ್ನಾಗಿರುತ್ತೆ. ಇದು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಟಪ್ಪರ್ ವೇರ್ಗೆಲ್ಲ 1 ವಾರದವರೆಗೂ ಇರುತ್ತೆ. 4 ಏರ್ಸಿದ್ರೆ ದೇವ್ರ ಮನೆ ಎಲ್ಲ ಘಮ ಘಮ ಅಂತ ಅನ್ನುತ್ತೆ. ಇದು ಗಂಟೆ ದಾಸವಾಳ ಅಂತ ಹೇಳ್ತಾರಲ್ಲ, ಒಂಥರ ಪ್ಲಾಸ್ಟಿಕ್ ತರ. ಇದು ಬಾಡದೇ ಇಲ್ವಾ ಅಂತ. ಗಂಟೆ ದಾಸವಾಳ. ಮಧ್ಯ ಪುದೀನ ಎಲ್ಲ ಹಾಕೊಂಡ್ರೆ ಕೈ ತೋಟದಲ್ಲಿ ನಮ್ಗೆ
ಒಂದೆರಡು ಎಲೆ 4 ಎಲೆ ಸಾಕಾಗೋದಕ್ಕೆ ನಾವು ಒಂದೊಂದು ಕಟ್ಟು ತಂದು ವೇಸ್ಟ್ ಮಾಡ್ತೀವಲ್ಲ. ಹೌದು. ಎಷ್ಟು ಬೇಕೋ ಅಷ್ಟೇ ಕಿತ್ಕೊಂಡು ಉಪಯೋಗಿಸ್ಬೋದು. ಫ್ರೆಶ್ ಆಗಿರುತ್ತೆ. ಹೌದು. ಚಟ್ನಿಗೆ ಅಂತ ರೆಡಿ ಮಾಡ್ಕೊಂಡು 2 ಎಲೆ ಕಿತ್ಕೊಂಡ್ರೆ ಹೌದು, ಫ್ರೆಶ್ ಆಗಿರುತ್ತೆ. ಮತ್ತೆ ಗರಿಕೆ ಸಂಕಷ್ಟ ಚೌತಿಲೆಲ್ಲ ಎಲ್ಲರೂ ಬಂದು ಇಲ್ಲೇ ಕಿತ್ಕೊಂಡು ಹೋಗ್ತಾರೆ. ಗರಿಕೆಗಳು ಬಿಟ್ಟಿದೆ. ಹೌದು ಹೌದು, ನೋಡಿ ಇಲ್ಲೆಲ್ಲ ಗರಿಕೆನೂ ಬಿಟ್ಟಿದೆ. ಇವೆಲ್ಲ ನಿತ್ಯದಲ್ಲಿ ನಮಗೆ ಬೇಕಾಗುವಂಥದ್ದು. ನಾವೆಲ್ಲೋ ಪೇಟೆಗೆ ಹೋಗಿ ತರಬೇಕಾಗಲ್ಲ. ಪೂಜೆಗೆ ಮೊದಲು ಎಲ್ಲ ಕಿತ್ಕೊಂಡು ಪೂಜೆ ಮಾಡೋವಂಥದ್ದು. ಜಾಸ್ತಿ ಮೇಂಟೆನೆನ್ಸ್ ಇಲ್ಲ. ತುಂಬಾ ಈಗ ಆಕ್ಚುಲಿ ಎಲ್ಲರಿಗೂ ಅದೇ ಬೇಕಾಗಿರೋದು, ಕಡಿಮೆ ಮೇಂಟೆನೆನ್ಸ್ ಹೇಗೆ ಗಾರ್ಡನ್ ಮಾಡ್ಕೋಬಹುದು ಅನ್ನೋದು. ನೆಲದಲ್ಲಿ ಇರೋದ್ರಿಂದ ನಮ್ಮ ಮನೆಯ ದೇವ್ರ ಪೂಜೆ ಹೂವು ನಮ್ಮ ಗಾರ್ಡನ್ ಇಂದನೇ ಬರ್ಲಿ ಅಂತ ಒಂದು ಅಲ್ವಾ. ಹೌದು. ಇದು ಇಲ್ಲೆಲ್ಲ ಇದೆ ಬಿಳಿ ದಾಸವಾಳ. ಇದು ಬಿಳಿ ದಾಸವಾಳ. ಶಾರದಾ ಪೂಜೆಗೆ ಬಿಳಿ ಹೂ ಶ್ರೇಷ್ಠ ಅಂತಾರೆ. ಹಾಗಾಗಿ ಇದು ಬಿಳಿ. ಇದು ಪನ್ನೀರ್ಲೆ. ಪನ್ನೀರ್ಲೆ ಆಕ್ಚುಲಿ ಸುಮಾರು ಜನ ಗೊತ್ತಿಲ್ಲ. ಇದು ಗಾಂಧಿ ಬಜಾರ್ದೆಲ್ಲ ಮಾರ್ಬಿಡ್ತಾರೆ. 10 ರೂಪಾಯಿಗೆ ಒಂದು ಹಣ್ಣಿದು. ಇದು ರೋಸ್ ಆಪಲ್ ಅಂತಾನು ಕರೀತಾರೆ. ಒಳ್ಳೆ ಘಮ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ ಬೀಜ ಸಿಗತ್ತೆ, ದೊಡ್ಡ ಬೀಜ ಮಧ್ಯದಲ್ಲಿ. ಎಲ್ಲೋ ಕಲರ್, ಲೆಮನ್ ಎಲ್ಲೋ ಕಲರ್ ಹಣ್ಣು, ಒಂದು ರೆಡ್ ಹ್ಯೂ ಇರುತ್ತೆ. ಇದು ಹಣ್ಣು ಬಿಡಕ್ಕೆ ಸ್ವಲ್ಪ ಟೈಮ್ ಆಗತ್ತೇನೋ ಅಲ್ಲ. ಆಗತ್ತೆ, ಅದಕ್ಕೂ ಸೀಸನ್ ಅಂತಿರುತ್ತೆ. ಸ್ವಲ್ಪ ಇದು ಮಾವಿನ ಎಲೆ ತರ ಅನ್ಸಿದ್ರು ಸ್ವಲ್ಪ ಭಿನ್ನವಾಗೇ ಇದೆ ಕಲರ್. ಸೊ ಇದು ಸ್ವಲ್ಪ ತಿಳಿ ಹಸಿರು ಬಂದ್ರೆ ಇದು ಬಾಟಲ್ ಗ್ರೀನ್ ತರ ಅನಿಸ್ತಾ ಇದೆ. ಇದು ಒಂದಿಷ್ಟು ತುಳಸಿ. ತುಳಸಿ. ಓಕೆ. ಇಲ್ಲೂ ಸುಮಾರು ಜನ ತುಳಸಿ ಗಿಡ ಬದುಕಲ್ಲ, ಎಷ್ಟು ನೆಟ್ರು ಅಂತ ಹೇಳ್ತಾರೆ. ಏನಾದ್ರು ಆತರ ಪ್ರಾಬ್ಲಮ್ ಫೇಸ್ ಮಾಡಿದಿರಾ ನೀವು? ಇಲ್ಲ, ಅದು ಬಂದ್ರೆ ಬರುತ್ತೆ. ಇಲ್ಲದೆ ಇದ್ರೆ ಇತ್ತೇನೆ ಎಲ್ಲ ಕಟ್ ಮಾಡ್ತಾ ಇರಬೇಕು. ಓಕೆ. ಅತಿಯಾದ ನೀರು ಬೇಡ, ಕಡಿಮೆ ನೀರು. ಹಂಗಂತ ನೀರೇ ಹಾಕದೇ ಇದ್ರೂ ಆಗಲ್ಲ, ಸ್ವಲ್ಪ ನೀರು ಬೇಕು. ಓಕೆ ಓಕೆ. ಇದು ಗಮ್ಲೆಸ್ ಹಲಸು. ಗಮ್ಲೆಸ್ ಹಲಸು ಅಂತ ನಾನು ಎಲ್ಲೂ ಕೇಳೇ ಇಲ್ಲ. ಓಕೆ. ಇದು ಶಿವಮೊಗ್ಗ ನರ್ಸರಿಯಿಂದ ತಂದಿದೀವಿ. ಇದಕ್ಕೂ ಎಲ್ಲ ಸ್ವಲ್ಪ ಜೀವಾಮೃತ ಅಂತ ಈಗ ಹೇಳ್ತಾ ಇದ್ದಾರೆ, ಅದನ್ನ ಹಾಕಬೇಕು. ಗಿಡ ಬೇಗ ದೊಡ್ಡದಾಗಿ ಫಲ ಕೊಡುತ್ತಂತೆ. ಈಗ ಇನ್ನೊಂದು ಸ್ವಲ್ಪ ಆರೈಕೆ ಅವಶ್ಯಕತೆ ಇದೆ. ಇದುವರೆಗೂ ಗಿಡ ಬದುಕಿಸ್ಕೊಂಡಿದೀವಿ, ಇನ್ನು ಅದಕ್ಕೆಲ್ಲ ಸ್ವಲ್ಪ ಆಡ್ ಮಾಡಿ ಪೌಷ್ಟಿಕಾಂಶಗಳನ್ನು ಕೊಟ್ಟು ಫಲ ತೆಗೆಯೋದ್ರ ಕಡೆ ಗಮನ ಕೊಡ್ಬೇಕು. ಗಮ್ಲೆಸ್. ಗಮ್ಲೆಸ್ ಹಲಸು. ಅದು ಎಷ್ಟು ಒಂದ್ ಸಸಿಗೆ ಏನಾದ್ರು ನೆನಪಿದ್ಯಾ? 400 ರೂಪಾಯಿ ಕೊಟ್ಟು ತಂದಿದ್ ನಾವು. ಸರಿ ಸರಿ. ಚೆನ್ನಾಗಾಗುತ್ತಂತೆ. 5 ವರ್ಷದಲ್ಲಿ ಫಲ ಬರುತ್ತೆ. ಅದಕ್ಕೆ ಎಲ್ಲದಕ್ಕೂ ಇನ್ನು ಆರ್ಗ್ಯಾನಿಕ್ ಜೀವಾಮೃತ ನಾವೇ ಮಾಡೋದು. ಅಂದ್ರೆ ಜೀವಾಮೃತ ಅಂದ್ರೆ ಏನು? ಅದು ಕಡಲೆ ಹಿಂಡಿ, ಆಮೇಲೆ ಸಗಣಿ, ಗಂಜಲ, ಬೆಲ್ಲ ಹಾಕಿ ಒಂದು ದೊಡ್ಡ ಬಕೆಟ್ ಅಲ್ಲಿ ಎಲ್ಲ ತುಂಬಿಟ್ಟು ಹುಳಿ ಬರಿಸ್ಬೇಕು. ಒಂದು ವಾರ ಫರ್ಮೆಂಟೇಶನ್ ಆಗ್ಬೇಕು. ಒಂದು ವಾರ ಆದ್ಮೇಲೆ ಸ್ವಲ್ಪ ಹಾಕಿದ್ರು ಟಾನಿಕ್ ತರ. ನಾವು ಹೊರಗಡೆಯಿಂದ ತುಂಬಾ ಗೊಬ್ಬರ ಎಲ್ಲ ತರ್ತಿದ್ವಿ, ಕೋಕೋಪೀಟ್ ಅದು ಇದು. ಅವೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಆಮೇಲೆ ಲೇಬರು ಕೇಳುತ್ತೆ. ಇದು ನಾವೇ ಮಾಡೋಂಥದ್ದು ಸಿಂಪಲ್ ಆಗಿ. ಅಂದ್ರೆ ಇಷ್ಟು ಮಾಡಕ್ಕೆ ನಮ್ಗೆ ಲೇಬರ್ ಎಲ್ಲ ಬೇಕಾಯ್ತು. ಇನ್ ಮುಂದೆ ಇದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನೆಲದಲ್ಲಿ ಸೆಟಪ್ ಗೆ ಸ್ವಲ್ಪ ಲೇಬರ್ ನ ಯೂಸ್ ಮಾಡ್ಕೊಂಡು ನೆಲ ಕ್ಲೀನ್ ಮಾಡೋಂಥದ್ದಾಗಿರ್ಬೋದು, ಕಾಂಪೌಂಡ್ ಹಾಕ್ಸೋದಂತ ಆಗಿರ್ಬೋದು, ಅವೆಲ್ಲ ಮಾಡ್ಕೊಂಡ್ರೆ ಕಂಟಿನ್ಯೂಷನ್ ನಾವು ಮಾಡ್ಕೊಂಡು ಹೋಗ್ಬೋದು ಮನೇಲಿ. ಮೇಂಟೆನೆನ್ಸ್ ಸುಲಭ. ನಮ್ಗೆ ಗೊತ್ತಾಗಲ್ಲ, ಇದಿಷ್ಟರಲ್ಲೇ ನಮಗೆ ಅಗತ್ಯದ ಎಲ್ಲದು ಬೆಳ್ಕೋಬಹುದು. ವಿಳೆದೆಲೆ ಇದೆ, ಪುದೀನ ಇದೆ, ಮಲ್ಲಿಗೆ ಇದೆ. ಮನೆಯಲ್ಲಿ ಆಗಿರೋ ಹೂವು ಎಷ್ಟು ಬೇಕಷ್ಟು ಫ್ರೆಶ್ ಆಗಿ ಕುಯ್ಕೊಂಡು ಬರ್ಬೋದು, ಮಾಡ್ಬೋದು. ಇಷ್ಟಿದೆ ಈ ಗಾರ್ಡನ್ ಅಲ್ಲಿ. ಇನ್ನೊಂದಿಷ್ಟು ಆಡ್ ಮಾಡ್ಬೇಕು. ಲಿಂಬೆನೂ ಇದೆ, ಲಿಂಬೆ ಗಿಡ. ಓಕೆ. ಇದು ಈಗಾಗಲೇ ಚಿಕ್ಕದಾಗಿ ಬಿಡ್ತಾ ಇದೆ. ಹೌದು. ಇಲ್ಲೊಂದು ಕಾಯಿ. ನಮಗೆ ಇದು ಸ್ಕಿಲ್ ಇರಬೇಕು, ಏನಾರು ಒಂದು ಅಗ್ರಿಕಲ್ಚರ್ ಅಲ್ಲಿ ಅಂತ ಶುರು ಮಾಡಿದ್ದು. ನಮ್ಗೆ ಏನು ಅನುಭವ ಇಲ್ಲ. ಈಗ ಅವ್ರಿವ್ರನ್ನ ಕೇಳ್ಕೊಂಡು ಈಗ ಗೊತ್ತಾಗಿದೆ. ಕಡಿಮೆ ಬಂಡವಾಳದಲ್ಲಿ, ಕಡಿಮೆ ಸಮಯದಲ್ಲಿ, ಕಡಿಮೆ ನೀರಲ್ಲಿ ಆಗುವಂತದ್ದನ್ನೆಲ್ಲ. ಇದು 150 ಸ್ಕ್ವೇರ್ ಫೀಟ್ ಇದೆ. ಸೊ ಅಷ್ಟರಲ್ಲಿ ಬೆಳೆದಿರುವಂತ ಗಿಡಗಳು. ಸೊ ಯಾರ ಮನೇಲಿ ಇನ್ನೂ ಸಣ್ಣ ಗಾರ್ಡನ್ ಇದ್ರೂ ಏನೇನು ಬೆಳ್ಕೋಬಹುದು. ಈಗ ಬಾಲ್ಕನಿ ಇರುತ್ತೆ ಕೆಲವೊಬ್ರು ಮನೇಲಿ ಅಷ್ಟೇ. ಸೊ ಏನೇನೆಲ್ಲ ಬೆಳಿಬೋದು? ದಾಸವಾಳ ಅಂತೂ ಬೆಳಿಬೋದಲ್ವಾ? ದೊಡ್ಡ ಪತ್ರೆ ಸೊಪ್ಪು ಇದೆ. ದೊಡ್ಡ ಪತ್ರೆ ಆದರೆ ಎಲ್ಲ ಟೈರ್ ಬಳಸ್ಕೋಬಹುದು ನೋಡಿ. ಹೌದು ನೋಡಿ, ಇದು ಚೆನ್ನಾಗಿದೆ. ವೇಸ್ಟ್ ರೀಸೈಕ್ಲಿಂಗ್ ಮೆಥಡ್. ಇಲ್ಲಿ ಟೈರ್ನ ಯೂಸ್ ಮಾಡಿಕೊಂಡು ಟೈರಲ್ಲಿ ಮಣ್ಣು ಹಾಕ್ಬಿಟ್ಟು ಗಿಡನ ಬೆಳೆಸಿರುವಂಥದ್ದು. ಇಲ್ಲಿ ಮೇ ಬಿ 2 ಗಿಡನೂ ಮಿಕ್ಸ್ ಆಗಿದೆ ಅನ್ಸುತ್ತೆ. ದಾಸವಾಳನೂ ಇದೆ, ಕ್ರೋಟಾನೂ ಇದೆ. ಕನ್ನಡದಲ್ಲಿ ಒಂದು ಒಗಟು ಕೇಳ್ತಾರೆ, ಗಿಡ ತುಂಬಾ ಮೊಸರು ಚೆಲ್ಲಿದೆ ಏನು ಅಂತ. ಸೊ ಮಲ್ಲಿಗೆ ಮೊಗ್ಗು, ಮಲ್ಲಿಗೆ ಹೂವು ಅಂತ ಹೇಳ್ತಾರೆ. ಸೊ ಅದಕ್ಕೆ ಚೆನ್ನಾಗಿದೆ. ಹೌದು, ಮಲ್ಲಿಗೆ ಹೂ ತುಂಬಾ ಚೆನ್ನಾಗ್ಬಿಟ್ಟಿದೆ. ಇದು 7 ದಿನ ಅಂತ ಇರೋದು. ಆದ್ರೆ ಇಲ್ಲಿ ಏನಪ್ಪ ಸುತ್ತಿನ ಮಲ್ಲಿಗೆ 7 ದಿನ 7 ದಿನ ವರ್ಷದಲ್ಲಿ. ಇದು ಕಂಟಿನ್ಯೂ ಆಗಿದೆ. ಇನ್ನು ತುಂಬಾ ಮೊಗ್ಗಿದೆ. ಕಲ್ಯಾಣ ನಗರದಲ್ಲಿ
ನಮ್ಮ ನಾಗರಿಕ ಸಮಿತಿಯವರು ಎಲ್ಲರೂ ಗಿಡ ನೆಡ್ಬೇಕು. ನಾವು ವಾಕ್ ಮಾಡ್ಕೊಂಡು ಹೋಗುವಾಗ ಕಣ್ಣಿಗೆ ಹಸ್ರು ಕಾಣ್ಬೇಕು. ವೆರಿ ಗುಡ್ ಇನಿಷಿಯೇಟಿವ್. ಕಾಂಕ್ರೀಟ್ ಕಾಡು ತರ ಕಾಣಬಾರ್ದು, ನಮ್ಮ ನಗರ ಒಳ್ಳೆ ಉದ್ಯಾನವನ ತರ ಇರ್ಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಆಗಿತ್ತು. ಆಮೇಲೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೋಡ್ ಸೈಡ್ ಇರೋ ಮನೆಗಳು ನೋಡ್ತಾ ಹೋಗೋ ತರ ಇರ್ಬೇಕು ವಾಕಿಂಗ್ ಅಲ್ಲಿ ಅಂತ. ಹಾಗಾಗಿ ಸೈಡ್ ಅಲ್ಲಿ ಇದ್ದಿದ್ದನ್ನೆಲ್ಲ ಎಲ್ರು ಕಿತ್ಕೊಂಡು ಹೋಗ್ತಾರೆ. ಗಿಡ ಕೇಳ್ತಾ ಹೋಗೋ ತರ ಆಗಿರ್ಬಾರ್ದು, ಆದ್ರೆ ನೋಡ್ತಾ ಹೋಗೋ ತರ ಇದ್ರೆ ಅದನ್ನ ಒಳ್ಳೇದಾಗತ್ತೆ. ಓ, 2 ಎಲೆ ತರ 8 ರೂಪಾಯಿ ಇಲ್ಲಿ ಎಷ್ಟೊಂದು ಬೆಳೆದಿದೆ. ಹೌದು. ಎನಿ ಟೈಮು ಯಾರಾದ್ರೂ ಬಂದ್ರೆ 2 ಎಲೆ ಸಾಕು. ನಾವು 2 ಎಲೆ ತರಲ್ಲ, ಅಂಗಡಿಗೆ ಹೋದ್ರೆ ಜಾಸ್ತಿ ತರ್ತೀವಿ, ಉಳಿದಿದ್ದು ಎಸಿತೀವಿ, ಒಣಗೋಗ್ಬಿಡತ್ತೆ 2 ದಿನದಲ್ಲೇ. ನಮ್ಮ ಹತ್ರನೇ ಇದ್ರೆ ಹೌದು 2 ಎಲೆ ಕಿತ್ಕೋಬಹುದು. ಹೌದು, ಆ ಕಡೆ ಎಲ್ಲ ಪಾಟ್. ಹೌದು. ಅದು ಮತ್ತೆ ಮನೆಗೆ ಬಂದವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳ್ಸೋದ್ ಜೊತೆಗೆ ಒಂದು 2 ವಿಳೆದೆಲೆ ಇಡೋ ಸಂಪ್ರದಾಯ ಇರೋದ್ರಿಂದ ಮನೇಲೆ ಗಾರ್ಡನ್ ನಲ್ಲೇ ವಿಳೆದೆಲೆ ಇದ್ರೆ ಹಾಗೆ ಕಿತ್ಕೊಂಡು ಕೊಟ್ಬಿಡಬಹುದು ಅನ್ನೋದೊಂದು. ಮತ್ತೆ ಇಲ್ಲಿ ಒಳಗೆ ದೊಡ್ಡ ಪತ್ರ ಸೊಪ್ಪು ಬಿಟ್ಟಂಗಿದೆ. ಮರ ಇದೆ ದೊಡ್ಡದು. ಅದು ಆಕ್ಸಿಜನ್ ತುಂಬಾ 10 ಪಟ್ಟಂತೆ ಆಕ್ಸಿಜನ್ ಸಿಗೋದು. ಅದ್ರ ಎಲೆ ತುಂಬಾ ಬೀಳುತ್ತೆ. ಎಷ್ಟು ಉಪಯೋಗ ಇದೆಯೋ ಅಷ್ಟೇ ನಮ್ಗೆ. ಹೌದು, ಡ್ರೈನೇಜ್ಗೆ ಎಲೆ ಬೀಳುತ್ತೆ. ಈ ದುರಂತ ಗಿಡ ಅಂತ ಇದು ಬೇಲಿ ತರ. ದುರಂತ ಗಿಡ ಅಂತಾನೆ ಹೆಸರ? ದುರಂತ ಅಂತ ಇದ್ರ ಹೆಸರು. ಓಕೆ. ಇದನ್ನ ಹಿಂಗ್ ಹಾಕೊಂಡ್ಬಿಟ್ಟು ಇದು ತುಂಬಾ ಕಡಿಮೆ ಮೇಂಟೆನೆನ್ಸ್, ನೀರು ಬೇಡ ಏನು ಬೇಡ. ಸ್ವಲ್ಪ ಕಟ್ ಮಾಡ್ತಿರ್ಬೇಕು ಚೆನ್ನಾಗಿ. ನಾನು ಅಷ್ಟೊಂದು ಮೇಂಟೈನ್ ಮಾಡಿಲ್ಲ. ಇದು ಆ ಕಡೆ ಎಲೆ ಇದ್ರೆ ಇಲ್ಲಿವರೆಗೆ ಬಂದು ನಿಲ್ಲುತ್ತೆ. ಹೌದು, ತಡೆಗೋಡೆ ಇದ್ದಂಗೆ. ಎಲೆಗಳಿಗೆ ತಡೆಗೋಡೆ ಇದ್ದಂಗೆ ಗಾಳಿಲಿ ಹಾರ್ಕೊಂಡು ಎಲೆಗಳು ಡ್ರೈನೇಜ್ಗೆ ಬೀಳೋದನ್ನ ತಪ್ಪಿಸಬಹುದು. ಹಸ್ರಕ್ಕೆ ನೋಡಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕೇಸರಿ ಗುಲಾಬಿ. ಹೌದು. ಓಕೆ. ತುಂಬಾ ಹೂ ಬಿಡುತ್ತೆ. ಇದಕ್ಕಷ್ಟೇ ಕೋಕೋಪಿಟ್, ಆಮೇಲೆ ಅಕ್ಕಿ ತೊಳೆದಿದ್ ನೀರ್ ಇರುತ್ತಲ್ಲ. ಅಕ್ಕಿ ತೊಳೆದಿದ್ ನೀರು, ಬೇಳೆ ನೀರು, ಅಕ್ಕಿ ತೊಳೆದಿದ್ ನೀರು, ಟೀ ಮಾಡಿದ್ದು ಡಿಕಾಕ್ಷನ್ ಪುಡಿ, ಆ ತರ ಎಲ್ಲ ಹಾಕೋದು ತುಂಬಾ ಚೆನ್ನಾಗಿ ಹೂ ಆಗುತ್ತೆ. ಇವಾಗ ಹೂ ಬಿಟ್ಟಿಲ್ಲ. ನೆಕ್ಸ್ಟ್ ಟೈಮ್ ಮೊಗ್ಗುಗಳಿದೆ ಹತ್ರದಿಂದ. ಹೌದು ಮೊಗ್ಗುಗಳಿದೆ. ಆರೆಂಜ್, ರೋಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಇದನ್ನ ಕಟಿಂಗ್ಸ್ ಮಾಡ್ತಾ ಇರ್ಬೇಕಾ? ನೀಟಾಗಿ ಮಾಡ್ತಾ ಇರ್ಬೇಕು, ಕಟಿಂಗ್ಸ್ ಮಾಡ್ತಾ ಇರ್ಬೇಕು. ಆಮೇಲೆ ಇದು ಬಸ್ಲೆ, ಈ ಬಾಯಿ ಹುಣ್ಣು ಎಲ್ಲ ಆದ್ರೆ ತಂಬುಳಿ ಮಾಡಿ ತಿನ್ಬೋದು. ಪಾಟಲ್ಲಿ ಹಾಕ್ಬೋದು, ಗಾರ್ಡನಿಗೂ ಹಾಕಬಹುದು. ಆಂಥೋರಿಯಂ ಕಡಿಮೆ ಬಿಸಿಲು, ನೆರಳಲ್ಲೇ ಇರ್ಬೇಕು. ಮತ್ತೆ ಇದ್ರ ಮಧ್ಯನೂ ನಾವು ಇಳೆದೆಲೆ, ನಾಗದಾಳಿ ಎಲ್ಲ ಇಟ್ಟಿದೀವಿ. ಅಂದ್ರೆ ಬೇಗ ಅಲ್ಲಿ ಗಾರ್ಡನ್ಗೆ ಹೋಗಕ್ಕಾಗಲ್ಲ, ಕತ್ಲಾದ್ಮೇಲೆ ಬರ್ತಾರೆ. ಕೆಲವು ಸತಿ ಮಳೆ ಬರ್ತಿರುತ್ತೆ, ಬಿಸಿಲು ಇರುತ್ತೆ, ಮತ್ತೆ ಬೇಗ 2 ಇಲ್ಲೇ ಕಿತ್ಕೋಬಹುದು. ಮತ್ತೆ ತುಂಬಾ ವಿಳೆದೆಲೆದು ಮಾಡಿ ನಾನು ಸೀರೆ, ಬ್ಲೌಸ್ ಪೀಸು ಆ ತರ ಗಿಫ್ಟ್ ಕೊಡೋ ಬದಲು ಒಂದೊಂದು ವಿಳೆದೆಲೆ ಪಾಟನೇ ಕೊಟ್ಟಿದ್ದೀನಿ ತುಂಬಾ. ಅದು ಒಳ್ಳೆ ಗಿಫ್ಟಿಂಗ್ ಆಪ್ಷನ್. ಹೌದು, ಕೆಲವೊಬ್ರು ತುಳಸಿ ಗಿಡ ಮಾಡ್ಕೊಡ್ತಾರೆ, ನೀವು ವಿಳೆದೆಲೆ ಕೊಡ್ತಾ ಇದ್ದೀರಾ. ಈ ನಾಗದಾಳಿನೂ ಕೊಡ್ತೀನಿ ಎಳೆ ಮಕ್ಳಿರೋರಿಗೆ. ತುಂಬಾ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಗಿಫ್ಟ್ ಇದು. ಇವತ್ತೆಲ್ಲರ ಹತ್ರ ಸೀರೆ ಎಲ್ಲದೂ ಇರುತ್ತೆ, ಡಯಟ್ ಇರುತ್ತೆ, ಬಂದವರಿಗೆ ತುಂಬಾ ಖುಷಿ ಆಗತ್ತೆ ನಾವು ಒಂದು ಪಾಟ್ ಕೊಟ್ರೆ. ಹೌದು. ಗಿಡನ ಎಲ್ಲರೂ ಇಷ್ಟಪಟ್ಟು ತಗೊಂಡ್ ಹೋಗ್ತಾರೆ, ಬದುಕ್ತಾರೋ ಇಲ್ವೋ ಅದೇರಿಗೆ ಗೊತ್ತು. ಇಲ್ಲ, ಮಾಡಿ ಕೊಟ್ಟ ಗಿಡ ಅಂತ ತೋರಿಸ್ತಾರೆ. ಓಕೆ, ಅದು ಇನ್ನೂ ಒಳ್ಳೇದಾಯ್ತು. ಸುಮಾರು ಜನ ತೋರಿಸಿದ್ದಾರೆ. ನಾವು ಇಷ್ಟು ದೊಡ್ಡ ಪಾಟ್ ತಗೊಂಡು 3-4 ತರದ್ ಹಾಕಿ ಅದನ್ನೇ ಕೊಡೋದು. ಒಂದು ವಿಳೆದೆಲೆ, ನಾಗದಾಳಿ ಪ್ಲಸ್ ತುಳಸಿ. ಓಕೆ, ಇಷ್ಟನ್ನ ಗಿಫ್ಟ್ ಆಗಿ ಕೊಡ್ಬೋದು. ಆಂಥೋರಿಯಂ ಎಲ್ಲ ನೆರಳಲ್ಲಿ ಇಡ್ಬೇಕಾಗಿತ್ತು, ಇಡುವಂತ ಗಿಡ. ಇದು ದೊಡ್ಡ ಪಾಟನ್ನ ಫಸ್ಟ್ ಸ್ಟೆಪ್, 2ನೇ ಸಾಧಾರಣದ್ದು. ಇಲ್ಲಿ ಕೆಳಗಡೆ ಎಲ್ಲ ಕಡೆ ಕ್ರೋಟನ್, ಯಾಕೆಂದ್ರೆ ಅದು ಕಲರ್ಫುಲ್ ಮಧ್ಯದಲ್ಲಿ ಲೋ ಮೇಂಟೆನೆನ್ಸ್. ಹಂಗಾಗಿ ಎಲ್ಲ ಪಾಟಲ್ಲೂ ನಾನು ನಾಗದಾಳಿ ಇಟ್ಟಿದ್ದೀನಿ. ಉಗುರು ಸುತ್ತು ಅಂತ ಬಂದು ಕೇಳ್ತಾರೆ ಗಿಡನ. ನಾಗದಾಳಿ ಅಂತ ಇದು. ಮಲೆನಾಡಲ್ಲೆಲ್ಲ ಸದಾಪು ಅಂತ ಹೇಳ್ತಾರೆ. ಸದಾಪು. ಇದು ತುಂಬಾ ಇದು ವಾಸ್ತು ಗಿಡ. ದೋಷ ಏನಾದ್ರೂ ಇದ್ರೆ ಈ ಅಂಗಡಿಗಳಲ್ಲಿ, ಮನೆಗಳ ಎಂಟ್ರೆನ್ಸ್ ಅಲ್ಲೆಲ್ಲ ಸ್ಮಾಲ್ ಗಿಡಗಳನ್ನ ಇಟ್ಟಿರ್ತಾರೆ, ಕಟಿಂಗ್ಸ್. ಓಕೆ, ಇದು ವಾಸ್ತು ಗಿಡ. ಇದು ಸ್ವಲ್ಪ ಕಾಸ್ಟ್ಲಿ, ಬದುಕಿಸ್ಕೋಬೇಕು, ಕಳೆ ಎಲ್ಲ ಹುಟ್ಟೆ ಇದ್ದಂಗೆ. ಇದು ಪನ್ನೀರ್ ಗುಲಾಬಿ ಅಂತ ತುಂಬಾ ಘಮ ಇರುತ್ತೆ, ಪಿಂಕ್ ಕಲರ್. ಸ್ವಲ್ಪ ಸೈಜ್ ಸಣ್ಣದು, ಇಲ್ಲ ದೊಡ್ಡದೇ, ಇಷ್ಟು ದೊಡ್ಡದೇ ಹೂವು, ತುಂಬಾ ದೊಡ್ಡದೇ. ಈಗಿನ್ನು ರೀಸೆಂಟ್ ಆಗಿ ಕಟ್ ಮಾಡಿರೋದ್ರಿಂದ ಮೊಗ್ಗುಗಳಿದಾವೆ. ಇನ್ನೊಂದು 4-6 ದಿನದಲ್ಲಿ ಕಾಣಿಸ್ತಾ ಇದೆ. ನಾನು ಆ ಕಡೆ ರೋಡ್ ಸೈಡ್ ಎಲ್ಲ ಸ್ವಲ್ಪ ಕದ್ರು ಪರವಾಗಿಲ್ಲ ಅನ್ನೋ ಗಿಡಗಳನ್ನು ಇಟ್ಟಿದ್ದೀನಿ. ಗಿಡ ಎತ್ತುತ್ತಾರಲ್ಲ. ಹೌದು. ಇದು ಗೌರಿ ಹೂವು ಅಂತ ನಮ್ ಕಡೆ ಹೇಳ್ತಾ ಇದ್ರು. ಇದೇನ್ ಹೆಸರು ಅಂತ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಯಾರು ಕಮೆಂಟ್ ಅಲ್ಲಿ ತಿಳಿಸಿ. ಇದು ಗೌರಿ ಹಬ್ಬದ ಟೈಮಲ್ಲಿ ಯೂಶಲಿ ಬಿಟ್ಟು ಹೂ ಬಿಡತ್ತೆ ಅಂತ ಹೇಳ್ತಾ ಇದ್ರು. ಇದು ತುಳಸಿ.
ತುಳಸಿಗೆ ತುಳಸಿ. ಹಾಕುವಂಥದ್ದು ಓಕೆ. ತುಳಸಿ ಗಿಡ ಅಷ್ಟೇ. ಸೊ ಇದು ಇವಾಗ ನಾನು ನೋಡ್ತಿರೋದು ಸುಮಾರು ಗಿಡಗಳಿದೆ, ಬಟ್ ಸಣ್ಣ ಜಾಗದಲ್ಲೇ ಕವರ್ ಆಗಿದೆ. ಅದು ಯಾವ ತರ ಅಂದ್ರೆ ಇಲ್ಲಿ 3 ಸ್ಟೆಪ್ ಇಂದೊಂದು ಸ್ಟ್ಯಾಂಡ್ ತರ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಏನು ಎಷ್ಟು ಖರ್ಚು ಬರುತ್ತೆ ಏನು ಅಂತ ಸ್ಟ್ಯಾಂಡಿಗೆ ನಂಗೊಂದು 25,000 ಆಗಿದೆ. ಒಂದ್ ಸ್ಟ್ಯಾಂಡಿಗೆ 25,000 ಎರಡು ಸೇರಿಸಿ. ಸೊ ಇಲ್ಲಿ 2 ಸ್ಟ್ಯಾಂಡ್ ಇದೆ, 2 ಸ್ಟ್ಯಾಂಡಿಗೂ ಸೇರಿ ಒಂದು 25,000 ಖರ್ಚಾಗಿದೆ. ಮೇಲ್ಗಡೆ ಒಂದ್ ಸ್ವಲ್ಪ ಗಿಡ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ. ಸೊ ಇಲ್ಲಿ ಕೆಲವೊಂದು ಗಿಡಗಳಿದೆ, ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಇದು ಅಲ್ಲಿದ್ದ ವಿಳೆದೆಲೆ, ಬಿಳಿ ವಿಳೆದೆಲೆ, ಮೈಸೂರು ವಿಳೆದೆಲೆ ಅಂತ ಹೇಳ್ತಾರೆ, ಬಿಳಿ ಕಲರ್. ಈ ಮಲೆನಾಡವರಿಗೆಲ್ಲ ಅದು ಇಷ್ಟ ಆಗಲ್ಲ. ಇದು ಹಸಿರುದಿರುತ್ತೆ, ಅದು ಈ ಕಂಬಕ್ಕೆ ಅಂಟಿಸಿ ಹಬ್ಬಿಸ್ಬೋದು. ಇಲ್ಲೂ ಎಲ್ಲ ಸ್ವಲ್ಪ ಇಂಡೋರ್ ದೊಡ್ಡ ಪತ್ರೆ ಇದೆ, ಬೇಗ ಕೊಯ್ಕೊಳ್ಳಕ್ಕೆ. ಮತ್ತೆ ಇದು ಅರೇಕ ಇಂಡೋರ್ ಪ್ಲಾಂಟ್ಸ್. ಇದಕ್ಕೆ ನೆರಳೇ ಬೇಕು, ಚೆನ್ನಾಗಿದೆ, ಚೆನ್ನಾಗಿ ಬಂದು ನೆರಳು ಬೇಕು. ಮತ್ತೆ ಹೊರಗಡೆಯಿಂದಾನು ಇದು ಗ್ರೀನ್ ಶೋ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಬಾಲ್ಕನಿ ಎಲ್ಲ ಇಟ್ಕೋಬಹುದು. ಈ ಗಿಡ ಇದು ಒಂದು ಶೋ ಗಿಡ, ಪರ್ವತ ಬಾಳೆ ಅಂತ ಹೇಳ್ತಾರೆ. ಪರ್ವತ ಬಾಳೆ ಅಂತ. ಇದರಲ್ಲೊಂದು ಕೆಂಪು ಹೂ ಬರುತ್ತೆ, ಅದು ಅದೇ ಈಗ ದ್ರೌಪದಿ ಜಡೆ ಅಂತಾರಲ್ಲ ಆ ಗಿಡನ ಇದು? ಆ ತರದ್ದು. ಇದು ನೆಲಬಸ್ಲೆ ಅಂತ ಹೇಳ್ತಾರೆ. ನೆಲಬಸ್ಲೆ. ಓಕೆ. ಇದು ಬೊಂಬಾಯಿ ಬಸ್ಲೆ ಅಂತ ಹೇಳ್ತಾರೆ, ನೆಲಬಸ್ಲೆ. ಇದು ಸಾಂಬಾರು ಎಲ್ಲ ಸಾಂಬಾರು, ಪತ್ರೊಡೆ ಎಲ್ಲ ಮಾಡಬಹುದು ಇದ್ರೊಳಗೆ, ಪಲ್ಯ ಎಲ್ಲ ಚೆನ್ನಾಗುತ್ತೆ. ಹೌದು ಹೌದು. ಓಕೆ. ಅದು ಆ ಗಿಡ ನೀನು ಸೊ ಇದು ವೈನ್ ಫ್ಲವರ್ಸ್ ಅಂತ ಹೇಳ್ತಾರೆ, ಬೇರೆ ಬೇರೆ ಕಲರ್ ಅಲ್ಲಿ. ಆರೆಂಜ್, ಕೇಸರಿ ಹೂಗಳು ಗುಚ್ಛ ಗುಚ್ಛದಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನೀವು ಕ್ರೀಪರ್ಸ್ ಆಗಿ ಈ ತರ ಕಂಬಗಳಿದ್ರೆ ಅಲ್ಲಿ ಹಬ್ಸಿ ತುಂಬಾ ಚೆನ್ನಾಗಿ ಇದನ್ನ ಬೆಳೆಸ್ಬೋದು. ಸೊ ಮೇನ್ ಉದ್ದೇಶ ಏನಂದ್ರೆ ನಿಮಗೆ ಒಂದು ಔಟ್ಸೈಡ್ ಇಂದ ಬರುವಂತ ಪೊಲ್ಯೂಷನ್ ಅವಾಯ್ಡ್ ಆಗಕ್ಕೆ ಈ ತರ ಕ್ರೀಪರ್ಸ್ನ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಅತ್ತೆ, ತುಂಬಾ ಚೆನ್ನಾಗಿ ಬೆಳೆಸಿದಿರ ಗಾರ್ಡನ್ ಅಂಡ್ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ತುಂಬಾ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಓಕೆ.